ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಇವತ್ತು ಹೋಮ್ ಮೇಡ್ ಪುಳಿಯೋಗರೆ ಮಾಡ್ತಿದ್ದೀನಿ. ಅಂದರೆ ಪುಳಿಯೋಗರೆ ಪುಡಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಪುಳಿಯೋಗರೆ ಗೊಜ್ಜು ಮಾಡಿ ಅದಕ್ಕೆ ಒಗ್ಗರಣೆ ಮಾಡಿ ಅನ್ನ ಜೊತೆ ಕಲಸಿ ತೋರಿಸ್ತಿದ್ದೀನಿ ನಾನು ನಿಮಗೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಮನೆಯಲ್ಲೇ ಮಾಡೋದ್ರಿಂದ ಹೆಲ್ತ್ ಕೂಡ ಒಳ್ಳೆಯದು. ನೀವು ಪ್ಯಾಕೆಟ್ ತಂದು ಆಚೆಯಿಂದ ತಿನ್ನೋದ್ರಿಂದ ಈ ಥರ ಮಾಡಿ ತಿನ್ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಒಂದು ಮುಷ್ಟಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಆ ಹುಣಸೆಹಣ್ಣು ಒಂದು 10ರಿಂದ 15 ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡು ಅದನ್ನು ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ಒಂದು 2-3 ಸಲ ನೀರು ಹಾಕ್ಕೊಂಡು ನೀಟಾಗಿ ರಸ ತೆಕ್ಕೋಬೇಕು. ಈ ಥರ ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈಗ ನೋಡಿ ಚೆನ್ನಾಗಿ ಹಿಂಡಿ ಒಂದು 2-3 ಸಲ ಅದು ರಸ ತೆಕ್ಕೊಂಡಿದ್ದೀನಿ. ಇದನ್ನೀಗ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಜಾಲರಿ ಹಾಕಿ ಶೋಧಿಸ್ಕೊಳ್ಳೋಕೆ ಬರಲ್ಲ. ಹುಣಸೆಹಣ್ಣು ರಸ ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಒಂದು 2ರಿಂದ 3 ಸಲ ಕೈ ಈ ಥರ ಅಡ್ಡ ಇಟ್ಕೊಂಡು ಈ ಥರನೇ ಫಿಲ್ಟ್ರ್ ಮಾಡಿ ಹುಣಸೆಹಣ್ಣು ರಸನ ತೆಕ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಪುಳಿಯೋಗರೆ ತಿನ್ನೋವಾಗ ಬಾಯಲ್ಲಿ ಏನು ಕಸ ಸಿಗಲ್ಲ. ಹಾಗೆ ಮಾಡಿದ್ರೆ ಸಣ್ಣ ಸಣ್ಣ ಕಲ್ಲು ಮಣ್ಣು ಎಲ್ಲ ಬಾಯಿಗೆ ಸಿಕ್ಕಂಗಾಗುತ್ತೆ. ಪುಳಿಯೋಗರೆ ಚೆನ್ನಾಗಿರಲ್ಲ. ಈಗ ನೋಡಿ ಈ ಥರ ಮನೆಯಲ್ಲೇ ಈ ಥರ ನೀಟಾಗಿ ಶೋಧಿಸಿ ಎಲ್ಲ ಮಾಡೋದ್ರಿಂದ ಹೆಲ್ತ್ಗೆ ಕೂಡ ಒಳ್ಳೆಯದು. ಈಗ ಅದರ ರಸನ ನಾನು ಸ್ಟವ್ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ. ಅದೊಂಚೂರು ಒಂದು 5 ನಿಮಿಷ ಕುದ್ಮೇಲೆ ಈ ಥರ ತಿಕ್ನೆಸ್ ಬಂದಿದೆ ನೋಡಿ. ಈ ಟೈಮಲ್ಲಿ ನಾನು ಇದಕ್ಕೆ ಕಲ್ಲುಪ್ಪು ಸೇರಿಸ್ಕೊತೀನಿ. ಕಲ್ಲುಪ್ಪು ಸೇರಿಸ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊತೀನಿ. ಬೆಲ್ಲ ಹಾಕಿದ್ರೇ ಪುಳಿಯೋಗರೆ ದೇವಸ್ಥಾನದಲ್ಲಿ ಮಾಡ್ತಿರಲ್ಲ ಪ್ರಸಾದ ಆ ಟೇಸ್ಟ್ ಬರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಬೆಲ್ಲ ಮತ್ತು ಉಪ್ಪು ಕರಗೋ ಥರ ನೀಟಾಗಿ ಕುದ್ದಿದೆ ಇದು. ಇವಾಗ ಈಗ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಪುಳಿಯೋಗರೆ ಪೌಡರ್ನ ಒಂದು 3 ಟೇಬಲ್ ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಕಲರೇ ಚೇಂಜ್ ಆಗೋಯ್ತು. ಈಗ ನಾವು ಅದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೋತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಪುಳಿಯೋಗರೆ ಗೊಜ್ಜಿಗೆ. ಹಾಗಿದ್ರೆ ಮಾತ್ರ ಪುಳಿಯೋಗರೆ ಚೆನ್ನಾಗಿ ಕಾಣುತ್ತೆ, ಕಲಸವಾಗಲೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ನಾವು ಒಂದು ಗೊಜ್ಜು ಬೇಕಾದ್ರೆ ಒಂದು ವಾರ 15 ದಿವಸ ಇಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು, ಒಗ್ಗರಣೆ ಮಾಡ್ಕೋಬೋದು, ಕೆಡಲ್ಲ. ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಜೊತೆ. ಈಗ ಇದು ರೆಡಿ ಆಗಿದೆ. ಆಫ್ ಮಾಡಿಬಿಟ್ಟು ಒಂದ್ಸಲ ತಿರುಗಿಸ್ಕೊಳ್ಳೋಣ. ಬಿಸಿ ಇರುತ್ತಲ್ಲ ತಳ ಹಿಡಿಯುತ್ತೆ ಅಂತ. ಈಗ ಒಗ್ಗರಣೆ ಮಾಡೋಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಕರಿಬೇವು, 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಬಾಣಲಿ ತಗೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಲೆ ಮೇಲೆ ಇಟ್ಟು ಈಗ ಅದು ಎಣ್ಣೆ ಬಿಸಿ ಆದಮೇಲೆ ಕಡಲೆಕಾಯಿ ಬೀಜ ಸೇರಿಸ್ಕೊಂಡಿದ್ದೀನಿ ನಾನು. ಅದಕ್ಕೆ ಕಡಲೆಕಾಯಿ ಬೀಜ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಆ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ನೋಡಿ ಈ ಥರ ಎತ್ತಿಟ್ಕೊಂಡು ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೇರಿಸ್ಕೋತೀನಿ ನಾನು. ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಆ ಥರ ಫ್ರೈ ಮಾಡ್ಕೊಳೋಣ. ಗ್ಯಾಸ್ ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕಾರೆ ನೋಡಿ ಈಗ ಇದು ರೆಡಿ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ 2 ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಬಿಡಿಸಿ ಜಜ್ಜಿಟ್ಕೊಂಡಿರೋಂಥ 1 ಗಡ್ಡೆ ಫುಲ್ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೋತೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಪುಳಿಯೋಗರೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಈ ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟ್ ಚಂದ. ಅದಕ್ಕೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಅದು ಒಗ್ಗರಣೆ ರೆಡಿ ಆಗಿದೆ. ಅದಕ್ಕೆ ಪುಳಿಯೋಗರೆ ಗೊಜ್ಜು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಪುಳಿಯೋಗರೆ ನಾಳೆ ಮಾಡ್ತೀವಿ. ನಂಗೆ ನೈಟೇ ಪುಳಿಯೋಗರೆ ಗೊಜ್ಜು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅನ್ನ ಕಲಸೋಕ್ಕೆ ನೀಟಾಗಿ ಬರುತ್ತೆ. ನಾನೊಂದು ದಿವಸ ಮುಂಚೆನೇ ಮಾಡ್ಕೋತೀನಿ. ಅಟ್ಲೀಸ್ಟ್ ನಿಮ್ಗೆ ಟೈಮ್ ಇಲ್ಲ ಅಂದರೆ 1 ಅವರ್ ಮುಂಚೆ ಆದರೂ ಮಾಡಿಟ್ಕೊಳ್ಳಿ. ಈಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೀವು ಒಂದ್ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪುಳಿಯೋಗರೆ ಪುಡಿ ನಿಮಗೆ ಮನೇಲಿ ಮಾಡಿರೋದು ಹೇಗೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅದನ್ನ ನೋಡಿ ಅದರಂತೆ ಮಾಡಿಕೊಡಿ. ಈಗ ನೋಡಿ ಇದು ಪುಳಿಯೋಗರೆ ಗೊಜ್ಜು ಒಗ್ಗರಣೆ ಮಾಡಿದ್ದು ರೆಡಿ ಆಗ್ತಾಯಿದೆ. ಈಗ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನ ಹಾಕಿ ಕಲಸಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಹೊರಗಡೆ ತಿನ್ನೋದಕ್ಕೂ ಮನೆಯಲ್ಲಿ ಗೊಜ್ಜು ಪೌಡರು ಮಾಡಿ ಮನೆಯಲ್ಲೇ ಮಾಡಿ ತಿನ್ನೋದಕ್ಕೂ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೂ ಹೆಚ್ಚಿನ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪುಳಿಯೋಗರೆ ಪೌಡ್ರದ್ದು ರೆಸಿಪೀಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್.